ಶತಮಾನಗಳು ದಾಟಿದರೂ ಮಾನವ ಸ್ವಭಾವ ಬದಲಾಗಲಿಲ್ಲ. ಹಳೆಯ ಸ್ವಭಾವ ಇನ್ನೂ ಪ್ರಕಟವಾಗಿರುತ್ತದೆ. ಯಾಕೆ ಹೀಗೆ? ನೋಡೋಣ ಬನ್ನಿ. ಆತ್ಮೀಯ ಮಿತ್ರರೇ, ದೇವರು ಅನುಗ್ರಹಿಸಿದ ಸಮಯಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನೀವು ಮಾಡಿದ ಪ್ರೀತಿಯ ಕರೆಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಿಯರೇ, ದೇವರು ಯಾರನ್ನು ಮೂರ್ಖನೆಂದು ಕರೆಯುತ್ತಾನೆ? ಬಡವರಿಗೆ ಇದ್ದ ಸ್ನೇಹಿತರು ಯಾಕೆ ಅಗಲುತ್ತಾರೆ? ಬನ್ನಿರಿ, ಇವತ್ತು ಎಲ್ಲವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ಜ್ಞಾನೋಕ್ತಿಗಳು ಪುಸ್ತಕದ 19ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಜ್ಞಾನೋಕ್ತಿಗಳು 19 1ನೇ ವಚನ ಹೀಗೆ ಹೇಳುತ್ತದೆ: ಕಪಟವಾಗಿ ಮಾತಾಡುವ ಮೂಢನಿಗಿಂತಲೂ ನಿರ್ದೋಷವಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ ಎಂಬುದಾಗಿ. ಪ್ರಿಯರೇ, ನಾವು ಯಾರನ್ನೋ ಮೂರ್ಖ ಎಂದು ಕರೆಯಬಾರದೆಂದು ಕರ್ತನು ಹೇಳುತ್ತಾನೆ. ಆದರೆ ದೇವರಾತ್ಮನು ಈ ಶಬ್ದವನ್ನು ಉಪಯೋಗಿಸುತ್ತಿದ್ದಾನೆ. ಮಾನವರಲ್ಲಿ ತುಂಬ ಮೂರ್ಖರಿರಬೇಕೆಂದು ಕಾಣುತ್ತದೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಿಳುವಳಿಕೆ ಇಲ್ಲದೆ ಕೋರುವುದು ಆಯುಕ್ತ, ದುಡುಕುವ ಕಾಲು ದಾರಿ ತಪ್ಪುವುದು. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಗಳೆಲ್ಲ ವಿರೋಧ ರೀತಿಯ ಸಮಾನ ಹೇಳಿಕೆಗಳು ಇರುತ್ತವೆ. ಇಲ್ಲಿ ದೇವರ ಮಕ್ಕಳಿಗೂ ಅಲ್ಲದವರಿಗೂ ಇರುವ ವ್ಯತ್ಯಾಸವನ್ನು ಕಾಣುತ್ತೇವೆ. ಒಬ್ಬನು ಸತ್ಯದ ಹಾದಿಯಲ್ಲಿದ್ದರೆ ಇನ್ನೊಬ್ಬನು ಸ್ವಚಿತ್ತ ಹಾಗೂ ಮೂಢತನದ ಮಾರ್ಗದಲ್ಲಿದ್ದು ದೇವರು ಅವನನ್ನು ಮೂರ್ಖನೆಂದು ಕರೆಯುತ್ತಾನೆ. ಇದಕ್ಕೆ ಸಮಾನಾದ ಹೊಸ ಜ್ಞಾನೋಕ್ತಿ ಹೀಗಿದೆ: ಮೂರ್ಖತನವನ್ನು ಮೆಚ್ಚುವಲ್ಲಿ ಬುದ್ಧಿವಂತನಾಗಿರುವುದೇ ಮೂರ್ಖತನ ಎಂದು. ಇದು ಸರಿಯಾದದ್ದಲ್ಲ. ಕೆಲವೊಮ್ಮೆ ಜನರು, ಸಭಾ ಅಧಿಕಾರಿಗಳು ಕೂಡ ದೇವರ ವಾಕ್ಯವನ್ನು ತಿಳಿಯದಿರುವ ಕುರಿತು ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಸಭಾಕೂಟಗಳಲ್ಲಿ ಸಭಾಧಿಕಾರಿಗಳು, ಇದು ಸತ್ಯವೇದಕ್ಕೆ ಸಂಬಂಧಿಸಿದ್ದು, ದೈವಜ್ಞಾನಕ್ಕೆ ಸೇರಿದ್ದು, ನನಗೆ ಆ ಕುರಿತು ಹೆಚ್ಚು ತಿಳಿದಿಲ್ಲ ಎಂದು ಹೇಳುವುದನ್ನು ಅನೇಕ ಬಾರಿ ಕೇಳಿದ್ದೇನೆ. ನಾನು ಮನಸ್ಸಿನಲ್ಲಿ, ನಿನಗೆ ಯಾಕೆ ಅದು ಗೊತ್ತಿಲ್ಲ ಎಂಬ ಪ್ರಶ್ನೆ ಕೇಳುತ್ತಿದ್ದೆ. ನೀನೊಬ್ಬ ಪ್ರೌಢ ವ್ಯಕ್ತಿ, ಸಭೆಯ ಅಧಿಕಾರಿಗಳಲ್ಲೊಬ್ಬನು. ನಿನ್ನಲ್ಲಿ ಸ್ವಲ್ಪವಾದರೂ ಆತ್ಮಿಕ ಜ್ಞಾನವಿರಬೇಕಿತ್ತಲ್ಲ ಎಂದು. ಪ್ರಿಯರೇ, ನನಗೊಬ್ಬರು ಈ ಜ್ಞಾನೋಕ್ತಿಯನ್ನು ಕಳಿಸಿದರು. ಅದೇನೆಂದರೆ, ಸತ್ಯವೇದ ತಿಳಿದವರು ನಿರಕ್ಷರಸ್ಥರಲ್ಲ, ಅದರ ಬೋಧನೆಗಳನ್ನು ತಿಳಿಯದವನು ವಿದ್ಯಾವಂತನೇ ಅಲ್ಲ ಎಂಬುದಾಗಿ. ಪ್ರಿಯರೇ, ಲೋಕವು ಈ ಮಾತನ್ನು ಒಪ್ಪಿಕೊಳ್ಳದಿದ್ದರೂ ಅದು ಸತ್ಯವೆಂದು ನಾನು ನಂಬುತ್ತೇನೆ. ಒಬ್ಬನು ಸತ್ಯವೇದವನ್ನು ತಿಳಿಯದಿದ್ದರೆ ನಿಜವಾದ ಅಕ್ಷರಸ್ಥನಲ್ಲವೆಂದು ನಾನು ತಿಳಿಯುತ್ತೇನೆ. ಒಬ್ಬನು ಪ್ರೌಢ ಕ್ರೈಸ್ತನಾಗಿದ್ದು ಸತ್ಯವೇದವನ್ನು ತಿಳಿಯದಿರಲು ಸಾಧ್ಯವೇ ಇಲ್ಲ. ಸತ್ಯವೇದದ ಜ್ಞಾನವು ಒಬ್ಬ ದೇವರ ಮಗನ ಗುಣವಿಶೇಷವಾಗಿ ಇರತಕ್ಕದ್ದು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು, ಬಡವನಿಗೆ ಇದ್ದ ಸ್ನೇಹಿತನು ಅಗಲುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಶ್ವರ್ಯವಂತನಿಗೆ ತುಂಬ ಸ್ನೇಹಿತರಿರುತ್ತಾರೆ. ಅವನ ಮನೆಯಲ್ಲಿ ಧನ ಸಮೃದ್ಧಿ ಔತಣಗಳಿರುವ ತನಕ ಜನರಿಂದ ಮನೆ ತುಂಬಿರುತ್ತದೆ. ದೇವರ ವಾಕ್ಯವು ದೇವರ ಮಗುವಿಗೆ ಬಡವನ ಸ್ನೇಹ ಮಾಡಿಕೊಳ್ಳುವುದಕ್ಕೆ ಪ್ರೇರೇಪಿಸುವುದು ಆಸಕ್ತಿಯ ವಿಚಾರವಾಗಿದೆ. ಯಾಕೋಬನು ಈ ಕುರಿತು ಬಹು ಪ್ರಾಯೋಗಿಕವಾಗಿ ಮಾತನಾಡುತ್ತಾನೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು ಹೀಗೆ ಹೇಳುತ್ತದೆ: ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು, ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು, ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ, ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಎಂತಲೂ, ಆ ಬಡ ಮನುಷ್ಯನಿಗೆ, ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣೆಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂದು ಹೇಳಿದರೆ ಎಂಬುದಾಗಿ. ಪ್ರಿಯರೇ, ನಮ್ಮ ಹೆಚ್ಚಿನ ಸಭೆಗಳಲ್ಲಿ ಬಡವರು ಅವಗಣನೆ ಮಾಡಲ್ಪಡುತ್ತಾರೆ.
ಒಂದು ಕುಟುಂಬದವರು ತಮ್ಮ ವೈಯಕ್ತಿಕ ಅನುಭವವನ್ನು ನನಗೆ ಹೇಳುತ್ತಿದ್ದರು. ಅದೇನೆಂದರೆ, ಅವರು ಬಡವರಾದ್ದರಿಂದ ಉತ್ತಮ ಬೆಲೆಬಾಳುವ ವಸ್ತ್ರ ಧರಿಸಲು ಅವರಿಗಾಗುತ್ತಿರಲಿಲ್ಲ. ಆದ್ದರಿಂದ ತಮ್ಮ ಬಳಿ ಇದ್ದದ್ದನ್ನೇ ಧರಿಸಿಕೊಂಡು ದೇವಾಲಯಕ್ಕೆ ಹೋದರು. ಆ ಸಭೆ ಸೌಹಾರ್ದಿಕ ಸಭೆಯಾಗಿತ್ತು. ಆದರೆ ಅಲ್ಲಿ ಅವರಿಗೆ ತುಂಬ ಅವಮಾನ ಉಂಟಾಯಿತು. ಪ್ರಿಯರೇ, ಶತಮಾನಗಳು ದಾಟಿದರೂ ಮಾನವನ ಸ್ವಭಾವವು ಬದಲಾಗಿಲ್ಲ. ಹಳೆ ಸ್ವಭಾವವು ಇನ್ನೂ ಪ್ರಕಟವಾಗುತ್ತದೆ. ಈಗಲೂ ಸಭಾ ಸದಸ್ಯರಲ್ಲಿ, ಸಮಾಜದಲ್ಲಿ ಸೇರುವವರಲ್ಲಿ ಈಗಲೂ ಹಳೆ ಶಾರೀರಿಕ ಸ್ವಭಾವಗಳು ಹುದುಗಿರುವುದನ್ನು ಕಾಣಬಹುದು. ಅದು ತಮ್ಮ ಬಳಿಯಿಂದ ಬಡವರನ್ನು ದೂರವಿರಿಸುವುದರಲ್ಲಿ ಕಂಡುಬರುತ್ತದೆ. ಇಲ್ಲಿ ದೇವರು ಅದನ್ನು ನೇರವಾಗಿ ಹೇಳಿದ್ದಾನಲ್ಲವೇ? ಬಡವನಿಗೆ ಇದ್ದ ಸ್ನೇಹಿತರೂ ಅಗಲುವರು ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಬಡವನೆಂದು ಗೊತ್ತಾದರೆ ನಿನ್ನ ಸಂಘ ಅವರಿಗೆ ಬೇಡವಾಗುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 5ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ತಪ್ಪಿಸಿಕೊಳ್ಳನು ಎಂಬುದಾಗಿ. ಪ್ರಿಯರೇ, ಅಲ್ಲೇ ಕೆಳಗಿರುವ 9ನೇ ವಚನವು ಇದೇ ವಚನವಾಗಿರುತ್ತದೆ. ಸುಳ್ಳು ಸಾಕ್ಷಿಯು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ಸಿಕ್ಕಿಬೀಳುತ್ತಾನೆ. ತಾನು ಹೇಳಿದ ಮಾತಿಗೆ ಅವನು ಲೆಕ್ಕ ಕೊಡಲೇಬೇಕಾಗುತ್ತದೆ. ಅಷ್ಟು ಮಾತ್ರವಲ್ಲ, ಅವನು ನಾಶವಾಗುತ್ತಾನೆ. ದೇವರು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ಹೇಳಿದ್ದಾನೆ. ಪ್ರಿಯರೇ, ನಾಬೋತನ ಹೊಲದ ವಿಚಾರದಲ್ಲಿ ಅಹಾಬ ಇಜಬೇಲರ ವೃತ್ತಾಂತವನ್ನು ನೆನಪಿಸಿಕೊಳ್ಳಬಹುದು. ಈ ಘಟನೆಯು 1ನೇ ಅರಸರುಗಳು 21 ಮತ್ತು 22ನೇ ಅಧ್ಯಾಯಗಳಲ್ಲಿ ಬರೆದಿದೆ. ನಾಬೋತನು ತನ್ನ ಹೊಲವನ್ನು ಅರಸನಿಗೆ ಕೊಡಲು ಒಪ್ಪದಿದ್ದರಿಂದ ಅವನಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನು ನೇಮಿಸಿ ಅವನನ್ನು ಕಲ್ಲೆಸೆದು ಕೊಲ್ಲಲು ಏರ್ಪಾಡಾಯಿತು. ತಾನು ಇದರಿಂದ ತಪ್ಪಿಸಿಕೊಳ್ಳಬಹುದೆಂದು ಅಹಾಬನು ನೆನೆಸಿದ್ದನು. ಆದರೆ ಎಲೀಯನು ಅವನನ್ನು ಸಂಧಿಸಿ, ನಾಬೋತನ ನಿರಾಪರಾಧಿ ರಕ್ತವು ಸುರಿಸಲ್ಪಟ್ಟ ಸ್ಥಳದಲ್ಲೇ ಅಹಾಬನ ರಕ್ತವನ್ನು ನಾಯಿಗಳು ನೆಕ್ಕುವವು ಎಂದು ಹೇಳಿದನು. ಪ್ರಿಯರೇ, ನಡೆದ ಘಟನೆ ಹೀಗಿದೆ. ಯೆಹೋಷಾಫಾಟನೊಂದಿಗೆ ಸೇರಿಕೊಂಡು ಅಹಾಬನು ಅಶೂರ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದನು. ಯೆಹೋಷಾಫಾಟನಿಗೆ ರಾಜ ಪೋಷಾಕುಗಳನ್ನು ಹಾಕಿ ಅವನನ್ನು ಮುಂದಾಗಿ ನಿಲ್ಲಿಸಿ ತಾನು ವೇಷ ಮರೆಸಿಕೊಂಡು ಹಿಂದೆ ನಿಂತನು. ಆದರೆ ಒಬ್ಬ ಸಾಮಾನ್ಯ ಸೈನಿಕನು ಗುರಿಯಿಲ್ಲದೆ ಬಾಣವನ್ನೆಸೆದಾಗ ಅದು ನೇರವಾಗಿ ಅಹಾಬನಿಗೆ ಚುಚ್ಚಿಕೊಂಡಿತು. ಆ ಸೈನಿಕನು ತಾನು ಯಾರಿಗೆ ಗುರಿಯಿಟ್ಟಿದ್ದೇನೆಂದು ತಿಳಿಯದೆ ಎಸೆದನು. ಆದರೆ ಆ ಬಾಣವು ಅಹಾಬನನ್ನು ಹುಡುಕುವಂತಿತ್ತು. ಕಡೆಗೂ ಅವನು ಸಿಕ್ಕಿದಾಗ ಬಾಣ ಅವನಿಗೆ ಚುಚ್ಚಿಕೊಂಡಿತು. ಅವನು ಸತ್ತನು. ರಥದಲ್ಲಿಂದ ಅವನ ರಕ್ತವು ಹರಿದು ಕೆಳಗಿಳಿಯಿತು. ಅವನ ರಥವನ್ನು ಸಮಾರ್ಯದ ಕೊಳದಲ್ಲಿ ತೊಳೆದಾಗ ನಾಯಿಗಳು ಬಂದು ಅಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. 1ನೇ ಅರಸುಗಳು 22ನೇ ಅಧ್ಯಾಯ 38ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯ ಮಿತ್ರನೇ, ಇದು ಬಹು ಕ್ರೂರವಾದದೆಂದು ನೀನು ಹೇಳಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಸುಳ್ಳಾಡುವುದು, ಸುಳ್ಳು ಸಾಕ್ಷಿ ಮತ್ತು ವಾದಂತಿ ಹರಡುವುದು ನಿಜವಾಗಿ ಅಸಹ್ಯ ಪಾಪಗಳಾಗಿರುತ್ತವೆ. ದೇವರು ಅದನ್ನು ಹಾಗೆ ಮಾಡುತ್ತಾನೆ. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ತಪ್ಪಿಸಿಕೊಳ್ಳನು ಎಂಬುದಾಗಿ ನಾವು ನೋಡಿದ್ದೇವೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಉದಾರಿಯ ಕಟಾಕ್ಷವನ್ನು ಅನೇಕರು ಕೋರುವರು, ದಾನಶೂರನಿಗೆ ಪ್ರತಿಯೊಬ್ಬನೂ ಸ್ನೇಹಿತನಲ್ಲವೇ ಎಂಬುದಾಗಿ. ಪ್ರಿಯರೇ, ಇದು ನಿಜವಾಗಿ ಸತ್ಯವಾದದ್ದೇ. ಉದಾರವಾಗಿ ದಾನ ಕೊಡುವ ತನಕ ಅವನಿಗೆ ತುಂಬ ಮಿತ್ರರಿರುತ್ತಾರೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಬಡವನನ್ನು ಬಂಧುಗಳೆಲ್ಲ ಹಗೆ ಮಾಡುವರು, ಹೌದು, ಮಿತ್ರರು ಅವನಿಗೆ ದೂರವಾಗುವರು. ಅವರ ಬರೀ ಮಾತುಗಳನ್ನು ನಂಬಿ ಹಿಂಬಾಲಿಸಿದರೆ ಏನೂ ಸಿಕ್ಕದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಹಗೆಯನ್ನು ನೆನೆಸುವ ರೀತಿಯಲ್ಲಿ ಬಡವನನ್ನು ಅವನ ಬಂಧುಗಳು ಹಗೆ ಮಾಡಲಿಕ್ಕಿಲ್ಲ. ಆದರೆ ಅವನೊಂದಿಗೆ ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ. ಅವನನ್ನು ಅಲಕ್ಷ್ಯ ಮಾಡಿಬಿಡುತ್ತಾರೆ. ಅಂತಹ ಬಡವನ ಧನಿಕ ಸಂಬಂಧಿಯು ಅವನು ಕೆಳಸ್ಥಿತಿಯಲ್ಲಿರುವುದನ್ನು ಕಂಡಾಗ ತನ್ನ ಪತ್ನಿಗೆ, ನಾವು ಮಲಗುವ ಕೋಣೆಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಳ್ಳೋಣ, ನಾವು ಮನೆಯಲ್ಲಿಲ್ಲವೆಂದು ಅವನು ಯೋಚಿಸಲಿ ಎಂದು ಹೇಳಿಯಾನು. ಪ್ರಿಯರೇ, ಸಹೋದರನನ್ನು ಹಾಗೆ ಮಾಡುವುದರ ಅರ್ಥ ಇದೇ ಆಗಿದೆ. ಬಡವರಿಗೆ ಈ ಲೋಕದಲ್ಲಿ ಒಳ್ಳೆಯ ಸ್ಥಾನ ಸಿಕ್ಕಲಿಕ್ಕಿಲ್ಲ. ಚುನಾವಣೆಗೆ ಸ್ಪರ್ಧಿಸುವವರು ತಾವು ಬಡವರ ಕಲ್ಯಾಣಕ್ಕಾಗಿ ಏನೇನು ಮಾಡುತ್ತೇವೆಂದು ಕೊಚ್ಚಿಕೊಳ್ಳುತ್ತಾರೆ. ಆದರೆ ಅಂಥವರಿಂದ ದೊರಕುವ ನಿಜವಾದ ಸಹಾಯವೆಂದರೆ ಹೆಚ್ಚಿನ ತೆರಿಗೆಗಳೇ.
ಪ್ರತಿ ಚುನಾವಣೆ ನಡೆದ ಮೇಲೂ ತೆರಿಗೆಗಳು ಹೆಚ್ಚಾಗುತ್ತವೆ. ಪ್ರತಿ ರಾಜಕಾರಣಿಯು ಜನರಿಗೆ ಸಹಾಯ ಮಾಡುತ್ತೇವೆಂದು ಹೇಳುತ್ತಾರೆ, ಆದರೆ ಯಾರೂ ಆ ರೀತಿ ಮಾಡಿಲ್ಲ. ನನ್ನ ಭಾವನೆಯೆಂದರೆ ಸಮಸ್ಯೆಗಳು ಯಾರಿಂದಲೂ ಪರಿಹರಿಸಲಾರದಷ್ಟು ಹೆಚ್ಚಾಗಿವೆ. ಈಗಿನ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಪ್ರಿಯರೇ, ನಮಗೆ ಈ ದಿನಗಳಲ್ಲಿ ಬೇಕಾದದ್ದೇನು? ನಮ್ಮನ್ನು ದೇವರ ಕಡೆಗೆ ತಿರುಗಿ ಕರೆಯುವ ರಾಜಕಾರಣಿಗಳು ಬೇಕಾಗಿದ್ದಾರೆ. ನೋಡಿ, ಜಗತ್ತಿನ ಸಮಸ್ಯೆಗಳಿಗೆಲ್ಲ ನನ್ನಲ್ಲಿ ಪರಿಹಾರವಿಲ್ಲ, ಆದರೆ ನಾವು ಉತ್ತರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳೋಣ, ನಾವು ಆತನನ್ನು ಸೇವಿಸೋಣ, ಆತನಿಗೆ ಪ್ರಾರ್ಥಿಸೋಣ ಎಂದು ಹೇಳುವವರು ಬೇಕಾಗಿದ್ದಾರೆ. ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಬೇರೆ ಎಲ್ಲ ಮಾರ್ಗಗಳನ್ನು ಪ್ರಯತ್ನಿಸಿ ಸೋತು ಹೋಗಿರುವ ನಾವು ಒಮ್ಮೆ ದೇವರ ಕಡೆಗೆ ಬರಬಾರದೇಕೆ? ದೂರದರ್ಶನದ ಮಾತುಗಳನ್ನು ಕೇಳುವುದಕ್ಕಿಂತ ದೇವರ ಮಾತನ್ನು ಕೇಳುವುದು ತುಂಬ ಒಳ್ಳೆಯದಲ್ಲವೋ? ತುಂಬ ಮಂದಿ ತುಂಬ ಅಭಿಪ್ರಾಯಗಳನ್ನು ನೀಡಿದ್ದಾರೆ, ಅದರಿಂದ ಯಾವ ಲಾಭವೂ ಆಗಿಲ್ಲ. ಈಗ ನಾವು ದೇವರ ಕಡೆಗೆ ತಿರುಗಿಕೊಂಡು ಆತನಿಗೆ ಕಿವಿಗೊಡುವುದು ಒಳ್ಳೆಯದು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನಹೀನನಾದ ಮಗನು ತಂದೆಗೆ ಹಾನಿ, ಹೆಂಡತಿಯ ತಂಟೆಯು ತಟತಟನೆ ತೊಟ್ಟಿಕ್ಕುವ ಹನಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಿಷಯದ ಕುರಿತಾಗಿ ನಾವು ನೋಡಿದ ಹಿಂದಿನ ಜ್ಞಾನೋಕ್ತಿಯಲ್ಲಿ ಒಬ್ಬನು ಒಳ್ಳೆಯ ಹೆಂಡತಿಯನ್ನು ಪಡೆಯುವುದು ಒಳ್ಳೆಯ ಸಂಗತಿಯಾಗಿದೆ ಎಂದು ಹೇಳಿದೆ. ಅವನು ತನ್ನ ಸಹಕಾರಿಣಿಯನ್ನು ಕಂಡುಕೊಂಡಿದ್ದಾನೆ. ಆಕೆ ಅವನಿಗೆ ಒಳ್ಳೆಯ ಸಹಾಯಕಳಾಗಿರಬೇಕು. ಆಕೆ ದಾಸಿಯಲ್ಲ, ಸತಿಯು ಪತಿಗೆ ವಿಧೇಯಳಾಗಿರಬೇಕೆಂಬ ಅಭಿಪ್ರಾಯ ಎಲ್ಲಿಂದ ಬಂತು? ಗಂಡನು ಸರಿಯಾದ ರೀತಿಯವನಾಗಿದ್ದಾಗ ಮಾತ್ರ ಹೆಂಡತಿಯು ಅವನಿಗೆ ಅಧೀನಳಾಗಿ ಇರಬೇಕು. ಆದರೆ ಅವನು ಆ ರೀತಿ ಇಲ್ಲದಿದ್ದಾಗಲೂ ಅವನಿಗೆ ಅಧೀನಳಾಗಿರಬೇಕೆಂದು ದೇವರು ಅಪೇಕ್ಷಿಸಲಾರನು. ಅಧೀನತೆಯ ಕುರಿತಾದ ನಿಯಮವು ಕ್ರೈಸ್ತ ಕುಟುಂಬಗಳಿಗೆ ಮಾತ್ರ ಅನ್ವಯಿಸುವಂಥದ್ದಾಗಿದೆ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆಯೇ ತನ್ನ ಪತ್ನಿಯನ್ನು ಪ್ರೀತಿಸುವ ಗಂಡನಿಗೆ ಪತ್ನಿಯು ಅಧೀನಳಾಗಿರತಕ್ಕದ್ದು. ಅಂಥ ಗಂಡನಿಗೆ ಮಾತ್ರ ಹೆಂಡತಿಯು ಅಧೀನವಾಗಿರಬೇಕು. ಈ ವಚನದಲ್ಲಿ ಬಹು ದುಃಖಕರವಾದ ಸನ್ನಿವೇಶಗಳ ಕುರಿತಾಗಿ ಹೇಳಿದೆ. ಜ್ಞಾನಹೀನನಾದ ಮಗನು ಸದಾ ಗುಣಗುಟ್ಟುವ ಹೆಂಡತಿಯೂ ಇರುವ ಒಬ್ಬಾತನ ಕುರಿತಾಗಿ ಸ್ವಲ್ಪ ಯೋಚಿಸಿರಿ. ಅವನ ಮನೆಯ ಸ್ಥಿತಿ ಹೇಗಿದ್ದಿರಬಹುದೆಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಆದ್ದರಿಂದಲೇ ಯೋಗ್ಯಳಾದ ಸತಿಯನ್ನು ಹೊಂದುವುದು ಭಾಗ್ಯವೇ ಸರಿ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಮನೆ ಮಾರು ಆಸ್ತಿಪಾಸ್ತಿಯು ಪಿತೃಗಳಿಂದ ದೊರಕುವವು, ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನಗೆ ಒಬ್ಬ ಒಳ್ಳೆಯ ಹೆಂಡತಿ ಇರುವುದಾದರೆ ಆಕೆ ನಿನಗೆ ದೊರಕಿದ್ದು ಕರ್ತನಿಂದಲೇ. ಆಕೆಗಾಗಿ ನೀನು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ನೀನು ಎಂದಾದರೂ ಹಾಗೆ ಮಾಡಿರುತ್ತೀಯ? ನಿನ್ನ ಒಳ್ಳೆಯ ಹೆಂಡತಿಗಾಗಿ ಕರ್ತನಿಗೆ ಸ್ತೋತ್ರ ಹೇಳು, ಯಾಕಂದರೆ ನಿನಗೆ ಆಕೆಯನ್ನು ಕರುಣಿಸಿದವನು ಆತನೇ ಆಗಿದ್ದಾನೆ. ಯವನಸ್ಥನೇ, ಇದು ನಿನಗೊಂದು ಪಾಠವಾಗಿದೆ. ನಿನಗೆ ಒಳ್ಳೆಯ ಪತ್ನಿ ಬೇಕೆಂದಿದೆಯೋ? ಆಕೆಯನ್ನು ನಿನಗೆ ಒದಗಿಸುವ ಆತನು ಪತ್ನಿಯ ತಂದೆಯಲ್ಲ. ಅನೇಕ ತಂದೆಯಂದಿರು ತಮ್ಮ ಮಗಳನ್ನು ಸಾಗ ಹಾಕಲು ಆತುರದಿಂದಿರುತ್ತಾರೆ. ಆದರೆ ನಮ್ಮ ಪರಲೋಕದ ತಂದೆಯ ಬಳಿ ಇಂತಹ ಅನೇಕ ಒಳ್ಳೆ ಪತ್ನಿಯರಾಗಬಲ್ಲ ಮಗಳಂದಿರು ಇದ್ದಾರೆ. ಆತನನ್ನು ಬೇಡಿಕೋ, ಆತನು ನಿನಗೆ ಸರಿಯಾದ ಜೊತೆಗಾತಿಯನ್ನು ಒದಗಿಸುತ್ತಾನೆ. ನಿನಗೆ ಸರಿಯಾಗಿ ಒಪ್ಪುವ ಪತ್ನಿಯನ್ನು ಕೊಡಬೇಕೆಂದಿದ್ದಾನೆ. ಇದು ಒಂದು ಅತಿ ಪ್ರಾಯೋಗಿಕ ಜ್ಞಾನೋಕ್ತಿಯಾಗಿದೆ ಅಲ್ಲವೇ? ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 18ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ: ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ ಎಂಬುದಾಗಿ. ಪ್ರಿಯರೇ, ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರನ್ನು ಶಿಸ್ತಿಗೊಳಪಡಿಸಿರಿ. ತುಂಬ ತಡವಾಗುವ ತನಕ ಕಾಯಬೇಡಿರಿ. ತನ್ನ ಜೀವಿತದ ಕೊನೆಯ ವರ್ಷಗಳಲ್ಲಿ ರಕ್ಷಿಸಲ್ಪಟ್ಟವನೊಬ್ಬನು ನನಗೆ ಹೇಳಿದನು ಏನೆಂದರೆ, ನಾನು ನನ್ನ ಪತ್ನಿಯು ಇತ್ತೀಚೆಗೆ ರಕ್ಷಣೆ ಹೊಂದಿದೆವು, ಅದಕ್ಕಾಗಿ ದೇವರಿಗೆ ಉಪಕಾರ ಹೇಳುತ್ತೇವೆ. ಆದರೆ ನಮ್ಮ ಮಕ್ಕಳು ಕಳೆದು ಹೋಗಿದ್ದಾರೆ. ನಾವು ಪಿಶಾಚಿಗಳಂತೆ ಜೀವಿಸಿದೆವು, ಈಗ ಅದನ್ನು ನಮ್ಮ ಮಕ್ಕಳಲ್ಲಿ ಕಾಣುತ್ತಿದ್ದೇವೆ ಎಂಬುದಾಗಿ. ಪ್ರಿಯರೇ, ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವುದಕ್ಕೆ ಅವರು ಯೋಚಿಸಿದ್ದು ತುಂಬ ತಡವಾಯಿತು. ಮಕ್ಕಳು ಚಿಕ್ಕವರಾಗಿರುವಾಗಲೇ ಪ್ರಾರಂಭಿಸಿರಿ. ಮಕ್ಕಳಿಗೆ ಶಿಸ್ತು ಕಲಿಸುವಾಗ ಅವರು ಅತ್ತರೆ ಚಿಂತಿಸಬೇಡಿರಿ. ಆದರೆ ಮಕ್ಕಳ ಕುರಿತು ನಿಗಾ ವಹಿಸುವಲ್ಲಿ ತಂದೆಯಂದಿರು ಬಹು ಜಾಗರೂಕರಾಗಿರಬೇಕು. ತಮ್ಮ ಮಕ್ಕಳ ಕೂಡ ಮೃಗಗಳಂತೆ ವರ್ತಿಸಲು ಯಾರಿಗೂ ಹಕ್ಕಿಲ್ಲ. ಡಾಕ್ಟರ್ ಅಯನ್ ಸೈಡ್ ಅವರು
ಈ ಜ್ಞಾನೋಕ್ತಿಯನ್ನು ಹೀಗೆ ಹೇಳಿದ್ದಾರೆ: ನಿರೀಕ್ಷಿಸುವಾಗಲೇ ಮಗನನ್ನು ಶಿಕ್ಷಿಸು, ಆದರೆ ಅವನನ್ನು ಕೊಲ್ಲಲು ಯತ್ನಿಸಬೇಡ ಎಂದು. ಶಿಸ್ತನ್ನು ಕಲಿಸಲು ಹಿಂಜರಿಯಬೇಡ, ಆದರೆ ಕ್ರೂರ ಶಿಕ್ಷೆಯು ತರವಲ್ಲ. ಇಂತಹ ಕ್ರೂರತನವು ಮಗುವಿನ ಆತ್ಮವನ್ನು ನಾಶಪಡಿಸಬಹುದು ಮತ್ತು ಮಕ್ಕಳಿಗೆ ಹೆತ್ತವರಿಂದ ಇಂತಹ ಕ್ರೂರ ಶಿಕ್ಷೆ ಕೊಡಲ್ಪಡುವಾಗ ದೇಶದ ಕಾನೂನು ಮಧ್ಯಪ್ರವೇಶಿಸಬಹುದು. ಕ್ರೈಸ್ತರಿಗೆ ದೇವರು ಸ್ಪಷ್ಟ ಅಪ್ಪಣೆಗಳನ್ನು ಕೊಟ್ಟಿದ್ದಾನೆ. ಮಕ್ಕಳು ತಂದೆಗೆ ವಿಧೇಯರಾಗಿರಬೇಕೆಂದು ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ಆದರೆ ತಂದೆಯಂದಿರಿಗೆ ಮಕ್ಕಳನ್ನು ಕೆಣಕಿ ಸಿಟ್ಟಿಗೆಬ್ಬಿಸಬಾರದೆಂದೂ ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ: ಪ್ರಿಯರೇ, ನಿಮಗೆ ಸಿಟ್ಟು ಬಂದಾಗ ಅವರನ್ನು ಚಚ್ಚಬೇಡಿರಿ. ನಿಮಗೆ ಸಿಟ್ಟು ಬಂದಿದೆ ಎಂದು ನೀವು ಆ ಸಿಟ್ಟನ್ನು ತೀರಿಸಬೇಕೆಂದಿದ್ದೀರೆಂದು ಅವರಿಗೆ ಗೊತ್ತಾಗುತ್ತದೆ ಮತ್ತು ಅಂಥ ಸಂದರ್ಭಗಳಲ್ಲಿ ನಿಮ್ಮ ಶಿಕ್ಷೆಯು ಮಿತಿಮೀರಿ ಹೋಗಬಹುದು. ನಿಮಗೆ ಕೊಡಲ್ಪಟ್ಟ ಅಪ್ಪಣೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು, ಬಾಲೋಪದೇಶವನ್ನು ಕೊಡಬೇಕೆಂಬುದೇ ಆಗಿದೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ. ಪ್ರಿಯರೇ, ಮಾನವನು ಅನೇಕ ವಿಧವಾದ ವಿವರಣೆಗಳನ್ನು, ಪರಿಹಾರಗಳನ್ನು ಸೂಚಿಸಬಹುದು, ಆದರೆ ಸರಿಯಾದ ಸಲಹೆ ಕೊಡಬಲ್ಲವನು ದೇವರೇ ಆಗಿದ್ದಾನೆ. ಕಂಪ್ಯೂಟರನ್ನು ಅನೇಕರು ತಯಾರಿಸಬಹುದು, ಆದರೆ ಅದನ್ನು ಸರಿಯಾಗಿ ನಡೆಸುವಾತನು ದೇವರೇ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಷ್ಟವು ಔದಾರ್ಯದ ಪ್ರಮಾಣ, ಇದ್ದರೂ ಇಲ್ಲವೆಂದು ಸುಳ್ಳಾಡುವವನಿಗಿಂತಲೂ ಏನೂ ಇಲ್ಲದವನೇ ಲೇಸು ಎಂಬುದಾಗಿ. ಪ್ರಿಯರೇ, ಇದು ಒಂದು ವಿಚಿತ್ರವಾದ ಜ್ಞಾನೋಕ್ತಿಯಾಗಿದೆ. ಮನುಷ್ಯನ ಇಷ್ಟವು ಅವನ ಔದಾರ್ಯವೇ. ಇಂತಹ ಎಷ್ಟು ಜನರನ್ನು ನೀನು ತಿಳಿದಿದ್ದಿ? ಅವರು ದಯಾಳುಗಳು, ಉದಾರಿಗಳು, ಪ್ರೀತಿಪೂರ್ಣರೂ ಆಗಿರುತ್ತಾರೆ. ಬಡವನ ಕುರಿತಾಗಿ ಪುನಃ ಹೇಳಲ್ಪಟ್ಟಿದೆ: ಅವನು ನಿನ್ನ ಬಳಿಗೆ ಬಂದು ತುಂಬ ಸಮಯ ನಿನ್ನಲ್ಲಿಯೇ ತಂಗುತ್ತಾನೆ. ಆದರೆ ಒಬ್ಬ ಸುಳ್ಳುಗಾರನಿಗಿಂತ ಇಂಥವನು ಲೇಸು. ಜ್ಞಾನೋಕ್ತಿಗಳು 19:23ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ಎಂಬುದಾಗಿ. ಪ್ರಿಯರೇ, ದೇವರ ಭಯವೆಂದರೆ ನೀನು ಯಾವಾಗಲೂ ಹೆದರಿಕೊಂಡು ಮುದುರಿಕೊಂಡು ಇರುವುದಲ್ಲ. ನಿಜವಾದ ದೇವರ ಭಯವೆಂದರೆ ಆತನಲ್ಲಿ ತೃಪ್ತನಾಗಿರುವುದೇ ಆಗಿದೆ. ನೀನು ಆತನನ್ನು ತಿಳುಕೊಂಡಿದ್ದಿ, ಆತನ ಕಡೆಗೆ ದೃಷ್ಟಿ ಇಟ್ಟು ಆತನನ್ನು ಅಂಗೀಕರಿಸಿದ್ದಿ ಹಾಗೂ ಆತನನ್ನು ಹಿಂಬಾಲಿಸಲು ಇಚ್ಛಿಸುತ್ತಿ. ಆತನಲ್ಲಿ ನೀನು ಸಂತೃಪ್ತನಾಗಿರಬಹುದು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಮೈಗಳ್ಳನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತರಕ್ಕೆ ತರಲಾರನು ಎಂಬುದಾಗಿ. ಪ್ರಿಯರೇ, ಇನ್ನೊಂದು ಭಾಷಾಂತರದಲ್ಲಿ ಹೀಗಿದೆ: ಸೋಮಾರಿಯು ತನ್ನ ಕೈಯನ್ನು ಎದೆಯೊಳಕ್ಕೆ ಬಚ್ಚಿಡುತ್ತಾನೆ ಎಂದು. ಇದೂ ಕೂಡ ಹಾಸ್ಯ ಮಿಶ್ರಿತವಾದ ಜ್ಞಾನೋಕ್ತಿಯಾಗಿದೆ. ಈ ವ್ಯಕ್ತಿ ಎಷ್ಟು ಸೋಮಾರಿ ಎಂದರೆ ಅವನು ಪಾತ್ರೆಯೊಳಗೆ ಕೈ ಹಾಕಿ ಅದನ್ನು ತಿರುಗಿ ತನ್ನ ಬಾಯಿಯ ಬಳಿಗೆ ತರಲು ಮನಸ್ಸಿಲ್ಲದವನು. ಇದು ನಿಜವಾದ ಸೋಮಾರಿತನದ ಲಕ್ಷಣವಾಗಿದೆ. ದುರದೃಷ್ಟವಶಾತ್ ಆತ್ಮೀಕವಾಗಿ ಇಂಥ ತುಂಬ ಜನರನ್ನು ನಾವು ಕಾಣುತ್ತೇವೆ. ದೇವರ ವಾಕ್ಯವು ನಮ್ಮ ಆಹಾರವಾಗಿದೆ. ತಮ್ಮ ಕೈಗಳಲ್ಲಿ ಸತ್ಯವೇದವನ್ನು ಹಿಡಿದಿದ್ದರೂ ಅದನ್ನು ಓದಲಾರದಷ್ಟು ಸೋಮಾರಿಗಳಾಗಿ ಇರುವವರನ್ನು ನಾನು ನೋಡಿದ್ದೇನೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ: ಧರ್ಮನಿಂದಕರಿಗೆ ದಂಡನೆಯ ತೀರ್ಪು ಸಿದ್ಧ, ಮೂಢರ ಬೆನ್ನಿಗೆ ಪೆಟ್ಟು ಖಂಡಿತ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯ ತೀರ್ಪು ಬರಲಿಕ್ಕಿದೆ, ಇದು ಖಂಡಿತ. ದೇವರು ಅಪರಾಧಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಪಾಪದ ಸವಲತ್ತುಗಳು ಕ್ಷಣಿಕ, ಆದರೆ ಪಾಪದ ಪರಿಣಾಮ ನಿತ್ಯತ್ವಕ್ಕೂ ಉಳಿಯುವಂತಹದ್ದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ದೇವರ ಮುಂದೆ ಅಪರಾಧಿ ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಸುವುದಾದರೆ ಈ ಕೃಪಾಗಳಿಗೆಯಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ದೇವರನ್ನು ಪ್ರೀತಿಸುವವರಾಗಿ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದ ಜ್ಞಾನವು ಒಬ್ಬ ದೇವರ ಮಗನ ಗುಣ ವಿಶೇಷವಾಗಿ ಇರತಕ್ಕದ್ದು. ನಮ್ಮಲ್ಲಿ ಎಲ್ಲವೂ ಇರುವ ತನಕ ಎಲ್ಲರೂ ಇರ್ತಾರೆ. ಯೋಗ್ಯವಾದ ಪತಿಯು ದೇವರ ಅನುಗ್ರಹವೇ. ಆದುದರಿಂದ ನಮ್ಮ ಜೀವಿತ ಹಾಗೂ ಕುಟುಂಬ ಜೀವಿತದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ಆತನಿಗೆ ಕಿವಿಗೊಡೋಣ.
ಇಂತಹ ಜೀವಿತವೇ ಬೆಳಕಿನ ಜೀವಿತವಾಗಿದೆ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಕುಟುಂಬಗಳನ್ನು ಕಟ್ಟುವಾತನು ನೀನಾಗಿದ್ದಿ ಕರ್ತನೆ. ಕುಟುಂಬಕ್ಕೆ ಅಸ್ಥಿವಾರವಾಗಿದ್ದು ಯಾರ್ಯಾರ ಕುಟುಂಬಗಳಲ್ಲಿ ಅಸಮಾಧಾನ ಇದೆಯೋ, ಅಶಾಂತಿ ಇದೆಯೋ, ಓ ಕರ್ತನೆ, ಈ ಸಮಯದಲ್ಲಿ ಎಲ್ಲ ಕುಟುಂಬಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ವ್ಯಕ್ತಿಗತವಾಗಿಯೂ ಆಶೀರ್ವದಿಸು, ಕುಟುಂಬವಾಗಿಯೂ ಅವರನ್ನು ಆಶೀರ್ವದಿಸು. ಇನ್ನು ಯಾರಾದರೂ ಯೇಸು ಸ್ವಾಮಿಯನ್ನು ಇನ್ನೂ ಸ್ವೀಕಾರ ಮಾಡಿಕೊಳ್ತಿದ್ದರೆ ಈ ಸಮಯದಲ್ಲಿ ತಮ್ಮ ಹೃದಯಗಳನ್ನು ನಿನಗೆ ಅರ್ಪಿಸುವಂತೆ ಕೃಪೆ ತೋರಿಸು. ರಕ್ಷಣೆಯ ಅನುಭವಕ್ಕೆ ಬರುವಂತೆ ಸಹಾಯ ಮಾಡು. ಅವರ ಕುಟುಂಬಗಳ ಸಮಸ್ಯೆಗಳನ್ನು ಪರಿಹರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೆ ನೀವು ಕರೆ ಮಾಡದೇ ಇರುವುದಾದರೆ ಈ ಸೇವೆಯ ಅಭಿವೃದ್ಧಿಗಾಗಿ ಇತರರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು 9845616412 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.